ಪಬ್ಲಿಕ್ ಟಿವಿ ಜೊತೆಗೆ ಹಿರಿಯ ನಟ ಶ್ರೀನಾಥ್ ಅವರು ಮಾತನಾಡ್ತಾ ಹೇಳಿದರು, ಎಸ್ ಜಾನಕಿ ಅಮ್ಮನವರ ನಿಧನ ನನಗೆ ನಂಬೋಕೆ ಆಗ್ತಾ ಇಲ್ಲ. ತಾಯಿಯಂತೆ ಜಾನಕಮ್ಮ ಅವರು ಪ್ರೀತಿ ತೋರಿಸ್ತಾ ಇದ್ರು, ಕಂದ ಅಂತ ಕರಿತಾ ಇದ್ರು, ನನ್ನನ್ನು ಬಾರೋ ಕಂದ ಅಂತ ಕರಿತಾ ಇದ್ರು ಅಂತ ನೆನಪಿಸ್ಕೊಂಡಿದ್ದಾರೆ ಅದನ್ನು. ಅಮ್ಮ ಇನ್ನಿಲ್ಲ, ಅಮ್ಮ ಇನ್ನಿಲ್ಲ ಸುದ್ದಿ ನೋಡ್ತಾ ಇದೀವಿ. ಅಮ್ಮ ಇನ್ನಿಲ್ಲ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅದು ತಡ್ಕೊಳ್ಳೇಬೇಕಾಗ್ತದೆ. ಅವರ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದ ರೀತಿ, ಒಬ್ಬ ತಾಯಿ ಮಕ್ಕಳಿಗೆ ಎಷ್ಟು ವಿಶ್ವಾಸ ಪ್ರೀತಿ ಕೊಡ್ಬೋದು ಅಷ್ಟೇ ಪ್ರೀತಿ ವಿಶ್ವಾಸನ ಜಾನಕಮ್ಮ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲೂ ನನ್ನ ಎಲ್ಲಿ ನೋಡಿದ್ರು ನಾ ಮೆಚ್ಚಿದ ಹುಡುಗ ಆಕಾಶ ದೀಪು, ನೀನು ಬಾರೋ ಕಂದ ಅನ್ನೋರು. ಆ ಕಂದ ಅಂತ ಕರೆಯುವಾಗ ನನ್ನ ತಾಯಿನೇ ಆ ಥರ ಕರಿತಿದ್ರು ಏನೋ ಅನ್ನಿಸ್ತಾ ಇತ್ತು. ಅಷ್ಟು ಪ್ರೀತಿ ವಿಶ್ವಾಸ ಇತ್ತು ಅವರು. ಎಂತೆಂತ ಹಾಡು. ನಾವು ಕಲಾವಿದರು, ನಮ್ಗೆ ಆ ಹಾಡುಗಳು ಬಂದಾಗ ಬಾಲು ಆಗ್ಲಿ, PB ಶ್ರೀನಿವಾಸ್ ಆಗ್ಲಿ, ಇವರಾಗ್ಲಿ ಹಾಡುಗಳು, ಆ ಡ್ಯೂಯೆಟ್ಗಳು ನಾವು ಆಕ್ಟ್ ಮಾಡಲೇಬೇಕಾಗಿರ್ಲಿಲ್ಲ. ಆ ಹಾಡು ಕೇಳ್ತಾ ನಮ್ಮನ್ನ ತಾನಾಗಿ ಬರೋದು ಎಕ್ಸ್ಪ್ರೆಷನ್ಸ್. ಅದು ಜನಕ್ಕೂ ಇರ್ತಿತ್ತು. ಹಾಡು ಆ ಕಲಾವಿದ್ರಲ್ಲಿ ಮರಿಬಹುದು, ಆದ್ರೆ ಹಾಡುಗಳು ಮರೆಯಕ್ ಆಗಲ್ಲ. ಅದು ಯಾವತ್ತೂ ಶಾಶ್ವತವಾಗಿರುತ್ತೆ. ಎಂಥ ಧ್ವನಿ ಅವ್ರದ್ದು, ಎಂಥ ಧ್ವನಿ. ಆ ಧ್ವನಿ, ಹಾಡುವಾಗಿದ್ದ ಧ್ವನಿ ಮಾತನಲ್ಲೂ ಇರ್ತಾ ಇತ್ತು. ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಜಾನಕಮ್ಮ ಆಗಿದ್ರು. ಅವರಿಲ್ಲ, ನಂಬಕ್ಕಾಗ್ತಾ ಇಲ್ಲ. ನಾನು ಇಷ್ಟು ಹಾಡು ಆಡಿದ್ದೀನಿ, ನನಗೆ ಇಷ್ಟೆಲ್ಲ ಫೇಮಸ್ ಇದ್ದೀನಿ, ನಾನು ಯಾವತ್ತೂ ಕೂಡ ಅವ್ರು ಆ ಥರ ತೋರಿಸ್ಕೊಳ್ಳಿಲ್ವಲ್ಲ, ಕಿರಿಯರು ಹಿರಿಯರು ಭೇದ ಭಾವನೆ ಮಾಡ್ಲಿಲ್ವಲ್ಲ ಸರ್? ಖಂಡಿತ ಭೇದ ಭಾವ ಇಲ್ವೇ ಇಲ್ಲ. ಯಾವುದೇ ಭಾಷೆನೂ ಇಲ್ಲ. ಅವರು ಎಲ್ಲಾ ಭಾಷೆಗಳು ಹಾಡಿದ್ದಾರೆ. ಪ್ರತಿಯೊಬ್ಬರು ನಮ್ಮವರು ಅನ್ಕೋತಿದ್ರು. ಇಡೀ ಜಗತ್ತೇ ನಮ್ದು ಅಂತ. ಇಡೀ ಜಗತ್ತೇ ಅವ್ರನ್ನ ಅಮ್ಮ ಅಂತ ಒಪ್ಕೊಳ್ಳುವಂತ ಧ್ವನಿ ಅವ್ರದ್ದು. ಹಾಡಾಡ್ತಾ ಇದ್ರು. ಅವರ ಹಾಡಿನಲ್ಲಿ ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಏನೇ ಇರ್ಬೋದು, ಆ ಭಾವನೆಗೆ ತಕ್ಕಾಗ ಹಾಡ್ತಾ ಇದ್ದಾಗ ಹಾಡು ಕೇಳ್ತಾ ಹತ್ತೋರುಂಟು, ಹಾಡು ಕೇಳ್ತಾ ನಕ್ಕೋರುಂಟು, ಹಾಡು ಕೇಳ್ತಾ ಬಹಳ ಚೆನ್ನಾಗಿದೆ ಅನ್ಕೊಳ್ಳೋರುಂಟು. ಇವತ್ತು ಅಮ್ಮನ ಧ್ವನಿ ಹೋಗಿಲ್ಲ, ಅದನ್ನ ಹೃದಯದಲ್ಲೇ ಇರುತ್ತೆ. ಬಟ್ ಇತ್ತೀಚೆಗೆ ಶ್ರೀನಾಥ್ ಸರ್, ಇತ್ತೀಚೆಗೆ ಕೆಲವೊಂದಿಷ್ಟು ಜನ ಈ 1-2-3 ಹಾಡು ಹಾಡಿದ ತಕ್ಷಣ ಏನು ತಲೆಯಲ್ಲಿ ಏರ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ನಾನು ಹಂಗ್ ಸಿಂಗರ್ ಹಿಂಗ್ ಸಿಂಗರ್ ಅಂತೇಳಿ. ಅವರಿಗೆಲ್ಲ ಒಂದು ದೊಡ್ಡ ಪಾಠ ಜಾನಕಮ್ಮನವರು ಅಂತ. ನಾನು ಯಾವ್ದು ಮಾತಾಡಲ್ಲ. ಅಮ್ಮ 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 ಅವರೊಂಥರ ದೊಡ್ಡ ವಿಶ್ವವಿದ್ಯಾನಿಲಯ. ನೋಡ್ದವ್ರಿಗೆ, ಕೇಳ್ದವ್ರಿಗೆ, ಓದ್ದವ್ರಿಗೆ ತಿಳ್ಕೊಂಡು. ಜಾನಕಮ್ಮ ಅವರ ಅಗಲಿಕೆಯ ಬಗ್ಗೆ ಅನೇಕರು, ಆ ಕಾಲಿನವರೆಲ್ಲರೂ ಕೂಡ ಮೆಲುಕು ಹಾಕ್ತಾರೆ, ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆದರೂ ಕೂಡ 4 ನ್ಯಾಷನಲ್ ಅವಾರ್ಡ್ಸ್ಗಳನ್ನು, 33 ಬೇರೆ ಬೇರೆ ರಾಜ್ಯಗಳ ಪ್ರಶಸ್ತಿಗಳನ್ನು ಪಡೆದಂಥ ಜಾನಕಮ್ಮನವರಿಗೆ ಎಲ್ಲೂ ಕೂಡ ತಾವು ಇಷ್ಟು ದೊಡ್ಡವರು ಅನ್ನೋದನ್ನು ತೋರಿಸ್ಕೊಳ್ಳೇ ಇಲ್ಲ. ಡೌನ್ ಟು ಅರ್ತ್ ಆಗೇ ಇದ್ದರು.